ನಿಮಗೆ ಗೊತ್ತಿರ್ಬೋದು. ಸೊ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ, ಯುಗಾದಿ ಹಬ್ಬ ಆದಮೇಲೆ ಒಳ್ಳೆ ಬೆಲೆ ಬರುತ್ತೆ. ಏನಕ್ಕೆ? ಸೇವಂತಿ ಕೃಷಿಗೆ. ಸೇವಂತಿ ಕೃಷಿಗೆಲ್ಲ ಸೇವಂತಿ ಹೂವಿಗೆ. ಕಾರಣ ಏನಂದರೆ ಬೇಸಿಗೆನಲ್ಲಿ ತುಂಬ ಕಷ್ಟ. ಮತ್ತು ನಿಮಗೆ ಗೊತ್ತಿರಲಿ, ಜನವರಿ ಫೆಬ್ರವರಿ ಕಳೆದ ಮೇಲೆ ಹೂವು ನಾಟಿ ಮಾಡಿದರೆ, ಗಿಡ ನಾಟಿ ಮಾಡಿದ್ರೆ 5ರಿಂದ 4.5 ತಿಂಗಳು ಹೂವು ತಗೊಳುತ್ತೆ. ಸರ್ 5 ತಿಂಗಳಲ್ಲ, 3.5ರಿಂದ 4 ತಿಂಗಳು ಹೂವು ತಗೊಳುತ್ತೆ. ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾಂಪಲ್ ಹೂವು ಬರುತ್ತೆ, ಗಣೇಶನ ಹಬ್ಬಕ್ಕೆ ತುಂಬ ಬರುತ್ತೆ. ಆಲ್ಮೋಸ್ಟು 4 ತಿಂಗಳಿಂದ ಹೂತಿರೋರ್ದು ಗಣೇಶನ ಹಬ್ಬಕ್ಕೆ ಬರುತ್ತೆ, ಮತ್ತು 2 ತಿಂಗಳಿಂದ ಹೂತಿರೋರ್ದು ಗಣೇಶನ ಹಬ್ಬಕ್ಕೆ ಬರುತ್ತೆ. ಆದ್ದರಿಂದ ಒಂದೇ ಸಲ ಈಲ್ಡ್ ಬಂದೆ. ಅಂತರ ನೋಡಬೇಕಾದ್ರೆ ನಿಮಗೆ ಗೊತ್ತಿರೋ 4.5 ಅಡಿಗೆ ಒಂದು ಸಾಲು ಹಾಕ್ಕೊಂಡಿದ್ದಾರೆ. ಇನ್ನು ಸಾಲಿನ ಅಂತರಗಳು ಮತ್ತು ಗಿಡದ ಅಂತರಗಳು ನೋಡೋದಾದರೆ 3 ಲೈನ್ ನಾಟಿ ಮಾಡಿದ್ದಾರೆ. ಇಲ್ಲಿ ಗಮನಿಸಿ, 3 ಲೈನು ಅದಡಿ 1 ಅಡಿಗೆ 1 ಗಿಡ ನಾಟಿ ಮಾಡ್ಕೊಂಡಿದ್ದಾರೆ. 3 ಲೈನ್ ನಾಟಿ ಮಾಡಿದ್ದಾರೆ. ಒಂದು ಬೆಡ್ಗೆ 3 ಲೈನ್ ನಾಟಿ ಮಾಡಿದ್ದಾರೆ. ಈ ರೀತಿ 3 ಲೈನ್ ನಾಟಿ ಮಾಡೋದು ಬುಸ್ಕಿನ್ ವೈಟ್ ಮಾತ್ರ ಮಾಡ್ತಾರೆ. ಒಬ್ಬೊಬ್ಬರು ಸೆಂಟಲ್ಲೂ ಮಾಡಿದ್ರೆ ಬರೀ ಒಂದೇ ಲೈನ್ ಮಾಡಿರ್ತಾರೆ, ಅಥವಾ ಜಿಗ್ಜಾಗ್ ಸಿಸ್ಟಮಲ್ಲಿ ಪ್ಯಾಟರ್ನಲ್ಲಿ 2 ಲೈನ್ LED ಚಿಕ್ಕ ಬಲ್ಪ್ಗಳು 9 ವ್ಯಾಟ್ಸು 10 ವ್ಯಾಟ್ಸ್ ಯೂಸ್ ಮಾಡ್ತೀವಲ್ವ, ಅದರಲ್ಲಿ 20 ವ್ಯಾಟ್ಸ್ ಟ್ಯೂಬ್ ಲೈಟ್ಗಳನ್ನ ಯೂಸ್ ಮಾಡಿದ್ದಾರೆ. ಮತ್ತು ಡಿಸ್ಟೆನ್ಸ್ ಅಷ್ಟೇ ತುಂಬ ದೂರ ಕೊಟ್ಟಿದ್ದಾರೆ. ನಾವು 4.5 ಅಡಿಗೆ ಒಂದು ಲೈನ್ ಅಂದ್ಕೊಂಡ್ರು ಸುಮಾರು 1 2 3 4 5 6ನೇ ಸಾಲಿನಲ್ಲಿ ಇದೇ ಥರ ಆ ಕಡೆ ಒಂದು ಈ ಕಡೆ ಒಂದು ಲೆಫ್ಟ್ಗೆ ರೈಟ್ಗೆ ಒಂದೊಂದು ಹಾಕಿದ್ದಾರೆ. ಎಲ್ಲ ನಮ್ಮ ಚಾನಲ್ನ ವೀಕ್ಷಕರೆಲ್ಲ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಫಾರ್ಮರ್ಸ್ ಯಾವಾಗಲೂ ಚೆನ್ನಾಗಿರಬೇಕು ಅಂತ ನಮ್ಮ ಕೈಲಾದಷ್ಟು ಮಾತ್ರ ವೀಡಿಯೋಸ್ ಕೊಡ್ತಾ ಇರ್ತೀವಿ. ಈಗ ಇಲ್ಲಿ ನೀವು ನೋಡ್ಬೋದು ಸೇವಂತಿ ಕೃಷಿ. ಯಾವ ಸೇವಂತಿ ಕೃಷಿ ಅಂತ ಬೆಳೆದ್ರೆ ಅವ್ರಿಗೆ ಗೊತ್ತಾಗುತ್ತೆ. 100% ಒಳ್ಳೆ ಬೆಳೆ ಅಂತಲೇ ಹೇಳ್ಬೋದು. ಯಾಕೆಂದರೆ ರ್ಯಾಂಕು ಅಂತ ಕೊಡೋದಾದರೆ ಈ ಬೆಳೆಗೆ ನಂಬರ್ 1 ರ್ಯಾಂಕ್ ಅಂತಲೇ ಕೊಡ್ಬೋದು. ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ನೀವು ನೋಡೋ ಹಾಗೆ ಒಂದೇ ಒಂದು ಟ್ರಿಪ್ಸ್ ಇಲ್ಲ, ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ಈ ವೆರೈಟಿ ಯಾವುದು, ಹೇಗೆ ಕೃಷಿ ಮಾಡಿದ್ದಾರೆ, ಮತ್ತು ಇದು ಫಸ್ಟ್ ಬೆಡ್ ಅಲ್ಲ, ಈ ರೇಂಜಿಗೆ ಒಂದು 2 ಕೊಯ್ಲು ಹಾರ್ವೆಸ್ಟ್ ಮಾಡಿದ್ದಾರೆ. ಹಾರ್ವೆಸ್ಟ್ ಮಾಡಿದ್ರೂ ಸಹ ಯುಗಾದಿ ಹಬ್ಬಕ್ಕೆ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಇನ್ನು 5ರಿಂದ 6 ದಿವಸ ಯುಗಾದಿ ಹಬ್ಬ ಇದೆ. ಹಬ್ಬಕ್ಕೋಸ್ಕರ ಇದನ್ನು ಸ್ಟಾಕ್ ಇಟ್ಕೊಂಡಿದ್ದಾರೆ ಹಾರ್ವೆಸ್ಟ್ ಮಾಡೋದಕ್ಕೆ. ಅದರಲ್ಲಿ ಅರ್ಧ ತೋಟ ಆ ಕಡೆ ಹಾರ್ವೆಸ್ಟ್ ಮಾಡಿದ್ದಾರೆ. ಇನ್ನು ಹಬ್ಬಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಯುಗಾದಿ ಹಬ್ಬಕ್ಕೆ ಒಳ್ಳೆ ಡಿಮ್ಯಾಂಡ್ ಅಂತ ಬಂದೇ ಬರುತ್ತೆ. ಅದಕ್ಕೋಸ್ಕರ ಹಾರ್ವೆಸ್ಟ್ ಮಾಡೋದಕ್ಕೆ ಸ್ಟಾಕ್ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಕನಿಷ್ಠ 150 ರೂಪಾಯಿ ಹೋದ್ರೂ, ಇಲ್ಲಿ ನೀವು ನೋಡ್ತಕ್ಕಂಥದ್ದು 1 ಎಕರೆ ಜಮೀನಲ್ಲಿ, ಅರ್ಧ ಎಕರೆ ಜಮೀನಲ್ಲಿ ಗಿಡ ಹೂನ ಹಾಗೆ ಉಳಿಸ್ಕೊಂಡಿದ್ದಾರೆ. ನನ್ನ ಪ್ರಕಾರ ಕನಿಷ್ಠ ಅಂದ್ರೂ ಒಂದು 2 ಟನ್ ಆದರೂ ಹೂವು ಸಿಕ್ಕೇ ಸಿಗುತ್ತೆ. 2 ಟನ್ ಹೂವು ಸಿಕ್ಕಿದ್ರೆ ಕನಿಷ್ಠ 150 ರೂಪಾಯಿ 1 kg ಅಂದ್ರೂ 3 ಲಕ್ಷ ರೂಪಾಯಿ ಆದಾಯ ಅಂತೂ ಒಂದೇ ಕೊಯ್ಲಲ್ಲೇ ಬರುತ್ತೆ ಅಲ್ವಾ. ಆದ್ದರಿಂದ ಇದನ್ನು ಯಾವ ಸೀಸನಲ್ಲಿ ಯಾವ ಹಬ್ಬಕ್ಕೆ ಬೆಳ್ಕೊಂಡ್ರೆ ಒಳ್ಳೆ ಮಾರ್ಕೆಟ್ ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ ಅಂತ ರೈತರು ಹಾಗೆ ಇನ್ವೆಸ್ಟ್ ಮಾಡ್ಕೋಬೇಕು. ಮತ್ತು ಎಲ್ಲರೂ ಈಗ ಆಲ್ಮೋಸ್ಟ್ ಈಗ ಎಲ್ಲರೂ ಒಂದೇ ಸ್ಥಳ ನಾಟಿ ಮಾಡಿರ್ತಾರೆ. ಗಣೇಶ ಹಬ್ಬಕ್ಕೆ ಹೂವು ತುಂಬ ಬರುತ್ತೆ, ವರಲಕ್ಷ್ಮಿ ಹಬ್ಬಕ್ಕೆ ಹೂವು ಇರೋದಿಲ್ಲ. ಆದರೆ ಗಣೇಶನ ಹಬ್ಬಕ್ಕೆ ತುಂಬ ಬರುತ್ತೆ. 10 ರೂಪಾಯಿಗೆ 20 ರೂಪಾಯಿಗೂ ಹೂವು ಕೇಳೋರು ಇರೋದಿಲ್ಲ. ಆದರೆ ಹೆಚ್ಚು ಕಡಿಮೆ ನಮಗೆ ಫೆಬ್ರವರಿ ಮಾರ್ಚ್ ಆದಮೇಲೆ, ಈಗ ನಿಮ್ಗೆ ಗೊತ್ತಿರ್ಬೋದು, ಯುಗಾದಿ ಹಬ್ಬ ಆದಮೇಲೆ ನಿಮಗೆ ಗೊತ್ತಿರ್ಬೋದು. ಸೊ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ, ಯುಗಾದಿ ಹಬ್ಬ ಆದಮೇಲೆ ಒಳ್ಳೆ ಬೆಲೆ ಬರುತ್ತೆ. ಏನಕ್ಕೆ? ಸೇವಂತಿ ಕೃಷಿಗೆ. ಸೇವಂತಿ ಕೃಷಿಗೆಲ್ಲ ಸೇವಂತಿ ಹೂವಿಗೆ. ಕಾರಣ ಏನಂದರೆ ಬೇಸಿಗೆನಲ್ಲಿ ತುಂಬ ಕಷ್ಟ. ಮತ್ತು ನಿಮಗೆ ಗೊತ್ತಿರಲಿ, ಜನವರಿ ಫೆಬ್ರವರಿ ಕಳೆದ ಮೇಲೆ ಹೂವು ನಾಟಿ ಮಾಡಿದರೆ, ಗಿಡ ನಾಟಿ ಮಾಡಿದ್ರೆ 5ರಿಂದ 4.5 ತಿಂಗಳು ಹೂವು ತಗೊಳುತ್ತೆ. ಸರ್ 5 ತಿಂಗಳಲ್ಲ, 3.5ರಿಂದ 4 ತಿಂಗಳು ಹೂವು ತಗೊಳುತ್ತೆ. ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾಂಪಲ್ ಹೂವು ಬರುತ್ತೆ, ಗಣೇಶನ ಹಬ್ಬಕ್ಕೆ ತುಂಬ ಬರುತ್ತೆ. ಆಲ್ಮೋಸ್ಟು 4 ತಿಂಗಳಿಂದ ಹೂತಿರೋರ್ದು ಗಣೇಶನ ಹಬ್ಬಕ್ಕೆ ಬರುತ್ತೆ, ಮತ್ತು 2 ತಿಂಗಳಿಂದ ಹೂತಿರೋರ್ದು ಗಣೇಶನ ಹಬ್ಬಕ್ಕೆ ಬರುತ್ತೆ. ಆದ್ದರಿಂದ ಒಂದೇ ಸಲ ಈಲ್ಡ್ ಬಂದುಬಿಡುತ್ತೆ. ಗಣೇಶನ ಹಬ್ಬಕ್ಕೆ 20 ರೂಪಾಯಿ ಕೇಳೋರಿಲ್ಲ. ಆಮೇಲೆ ನಿಮ್ಗೆ ಗೊತ್ತಿರೋಗೆ ಮಾರ್ಕೆಟ್ಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದ್ರೆ ಅಲ್ಲಿ ಬಿಸಾಡ್ತಾರೆ ಅವುಗಳನ್ನ. ತೋಟಗಳನ್ನ ರೋಡ್ ಹಾಕೋ ಪರಿಸ್ಥಿತಿ ಬರುತ್ತೆ ಗಣೇಶನ ಹಬ್ಬ ಆದಮೇಲೆ. ಆದ್ದರಿಂದ ಎಲ್ಲರೂ ಒಂದೇ ಸಲ ನಾಟಿ ಮಾಡ್ಕೋಬೇಡಿ. ಈ ಬೇಸಿಗೆನಲ್ಲಿ ನಾಟಿ ಮಾಡಿದ್ರೆ ಒಳ್ಳೆ ಪ್ರೈಸು. ಇಲ್ಲ ಅಂದರೂ ಕನಿಷ್ಠ ನಮಗೇನಿಲ್ಲ, ಕನಿಷ್ಠ 100 ರೂಪಾಯಿ ಅಂತೂ ಬಂದೇ ಬರುತ್ತೆ kgಗೆ. ಬೆಳೆ ಮಾಡೋದು ಅಷ್ಟೇ ಕಷ್ಟ ಇರುತ್ತೆ. ಇನ್ನು ಬೆಳೆ ಕೃಷಿ ಬಗ್ಗೆ ನೋಡಬೇಕಾದ್ರೆ ಆಲ್ಮೋಸ್ಟ್ ಕ್ಯಾಪ್ಸಿಕಮ್ ಕೃಷಿಗೆ ತುಂಬ ಚೆನ್ನಾಗಿ ಫಲವತ್ತತೆ ಮಾಡ್ತಾರೆ. ಮಣ್ಣಿಗೆ ದನದ ಗೊಬ್ಬರ ಆಗಿರ್ಬೋದು, ಮತ್ತು ಕೆಮಿಕಲ್ಸ್ ಗೊಬ್ಬರ ಆಗಿರ್ಬೋದು, ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಎಲ್ಲ ಬಿಟ್ಟು ಗೊಬ್ಬರದಲ್ಲಿ ಒಳ್ಳೆ ಸಾರಾಂಶ ಅನ್ನೋದು ಏನಿರುತ್ತೆ ಅದಿರುತ್ತೆ. ಮತ್ತು ನಮಗೆ ಕ್ಯಾಪ್ಸಿಕಮ್ ಆದ ನಂತರ ಗಿಡ ನಾಟಿ ಮಾಡಿಕೊಂಡ್ರೆ ಒಳ್ಳೆ ಈಲ್ಡ್ ಅನ್ನೋದು ಸಿಗುತ್ತೆ. ಈ ಚಾಕ್ಲೇಟ್ ಮಗೆ ನೋಡಬೇಕಾದ್ರೆ, ಕಂಪೇರ್ ಮಾಡಬೇಕಾದ್ರೆ ವೈಟ್ ಫ್ಲವರ್, ಬುಸ್ಕಿನ್ ವೈಟು ಆ ಥರ ಬೆಳೀತಾರಲ್ಲ. ಬುಸ್ಕಿನ್ ವೈಟ್ ಇತ್ತೀಚೆಗೆ ಶೇಡ್ ನೆಟ್ ಹಾಕ್ತಾರಲ್ಲ, ಬುಸ್ಕಿನ್ ವೈಟ್ ಬೆಳೆಯೋಕ್ಕೆ ಬಂದು ಅದಕ್ಕೆ ಮರ್ಯಾದೆನೂ ಇಲ್ದಿರಾಗ್ಬಿಟ್ಟಿದೆ. ಮುಂಚೆ ಎಲ್ಲ ಬುಸ್ಕಿನ್ ವೈಟ್ ಈ ಹಿಂದೆ 2ರಿಂದ 3 ವರ್ಷದಿಂದ 400-500 ರೂಪಾಯಿ ಆಗ್ತಾಯಿತ್ತು. ಆದರೆ ಸೆಂಟಲ್ಗಿಂತ ಅದೊಂದು 20-30 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ಹೋಗುತ್ತೆ ಅಲ್ವಾ. ಆದ್ದರಿಂದ ಬುಸ್ಕಿನ್ ವೈಟು ಬೆಳೆಯೋದು ತುಂಬ ಕಷ್ಟ. ಟ್ರಿಪ್ಸ್ ಏನಾದರೂ ಅದರಲ್ಲಿ ಸ್ವಲ್ಪ ಡ್ಯಾಮೇಜ್ ಮಾಡ್ತಂದ್ರೂ ಅದು ವೈಟು ಪ್ಯೂರ್ ವೈಟ್ ಆಗಿರೋದ್ರಿಂದ ಖಂಡಿತ ಅದರಲ್ಲಿ ಫ್ಲವರ್ ಕ್ವಾಲಿಟಿ ಅನ್ನೋದು ಕಡಿಮೆ ಆಗುತ್ತೆ. ಆಮೇಲೆ ಟ್ರಿಪ್ಸ್ ತಿಂದಿರ್ತಕ್ಕಂಥ ಹೂವು ನೀವು ಮಾರ್ಕೆಟ್ ತೊಗೊಂಡೋದ್ರೆ ಅದನ್ನ ಕೇಳೋರು ಕೂಡ ಕೇಳಲ್ಲ. ಇನ್ನು ಈ ಕೃಷಿಯ ಬಗ್ಗೆ ಮಾಡಬೇಕಾದ್ರೆ ಇಲ್ಲಿ ನೋಡ್ಬೋದು ಯಾವ ರೇಂಜ್ಗೆ ಗಿಡನ ನಾಟಿ ಮಾಡಿದ್ದಾರೆ ಅಂತ. ಅಂತರಗಳೆಲ್ಲ ಈಗ ನೋಡೋಣ ಒಂದೊಂದೇ. ಮಧ್ಯೆ ಅಂತರ ನೋಡಬೇಕಾದ್ರೆ ನಿಮಗೆ ಗೊತ್ತಿರೋ 4.5 ಅಡಿಗೆ ಒಂದು ಸಾಲು ಹಾಕ್ಕೊಂಡಿದ್ದಾರೆ. ಇನ್ನು ಸಾಲಿನ ಅಂತರಗಳು ಮತ್ತು ಗಿಡದ ಅಂತರಗಳು ನೋಡೋದಾದರೆ 3 ಲೈನ್ ನಾಟಿ ಮಾಡಿದ್ದಾರೆ. ಇಲ್ಲಿ ಗಮನಿಸಿ, 3 ಲೈನು ಅದಡಿ 1 ಅಡಿಗೆ 1 ಗಿಡ ನಾಟಿ ಮಾಡ್ಕೊಂಡಿದ್ದಾರೆ. 3 ಲೈನ್ ನಾಟಿ ಮಾಡಿದ್ದಾರೆ. ಒಂದು ಬೆಡ್ಗೆ 3 ಲೈನ್ ನಾಟಿ ಮಾಡಿದ್ದಾರೆ. ಈ ರೀತಿ 3 ಲೈನ್ ನಾಟಿ ಮಾಡೋದು
ಬುಸ್ಕಿನ್ ವೈಟ್ ಮಾತ್ರ ಮಾಡ್ತಾರೆ. ಒಬ್ಬೊಬ್ರು ಸೆಂಟಲ್ಲೂ ಮಾಡಿದ್ರೆ ಬರೀ ಒಂದೇ ಲೈನ್ ಮಾಡಿರ್ತಾರೆ, ಅಥವಾ ಜಿಗ್ಜ್ಯಾಗ್ ಸಿಸ್ಟಮಲ್ಲಿ ಪ್ಯಾಟರ್ನಲ್ಲಿ 2 ಲೈನ್ ಮಾಡಿರ್ತಾರೆ. ಆದರೆ ಇಲ್ಲಿ ಫಾರ್ಮರ್ ಮಾಡಿರ್ತಕ್ಕಂಥ ಸೆಲೆಕ್ಷನ್ ಬಂದು ಇದನ್ನು 3 ಲೈನ್ ಮಾಡಿದ್ದಾರೆ. 3 ಲೈನ್ ಮಾಡಿರೋದ್ರಿಂದನೇ ಫ್ಲವರು ಅಷ್ಟೇ ನೋಡಿ ಯಾವ ರೇಂಜ್ಗಿದೆ ಒಂದು ಫ್ಲವರು ಕದಲಿಸ್ದ್ರೂ ಕದಲ್ತಾ ಇಲ್ಲ. ಒಂದು ರೀತಿ ಬೆಡ್ ಅಂತಾರಲ್ಲ, ಬೆಡ್ ಫ್ಲವರ್ನೇ ಬೆಡ್ ಹಾಕಿದ ರೀತಿ ಇದೆ. ಕದಲಿಸೋದಕ್ಕೂ ಟೈಟಾಗಿ ಕದಲಿಸ್ಬೇಕು, ಈ ರೀತಿ ಇದೆ. ಹೂವು ಅಷ್ಟೇ ಕ್ವಾಲಿಟಿನಲ್ಲಿ ನಂಬರ್ 1 ಆಗಿ ಬಂದಿದೆ. ಇನ್ನು ಒತ್ತಡ ಗಿಡ ಹತ್ತತ್ರ ನಾಟಿ ಮಾಡೋದ್ರಿಂದ ಒಂದು ಬಂಚ್ಗೆ ಈ ರೀತಿ ಬಂದಿದೆ ಫ್ಲವರ್ ಅಂತಲೇ ಹೇಳ್ಬೋದು. ಬೇಕಿದ್ರೆ ಇದನ್ನು ಡೆಕೋರೇಷನ್ಗೂ ಕಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ಇಲ್ಲಿ ನೋಡೋ ಹಾಗೆ ಡೆಕೋರೇಷನ್ಗೆ ಕಟ್ ಮಾಡ್ತಾರೆ, ಅಂದರೆ ಸೀಸನ್ ವೈಸು ಮದುವೆಗಳು ಫಂಕ್ಷನ್ಗಳು ತುಂಬ ಇದ್ದಾಗ, ಸಮಾರಂಭಗಳಿದ್ದಾಗ, ಡಿಮ್ಯಾಂಡ್ ಚೆನ್ನಾಗಿದ್ದಾಗ ಇದನ್ನು ಕಟ್ ಮಾಡ್ತಾರೆ. ಇಲ್ಲಿ ಸದ್ಯದ ಪರಿಸ್ಥಿತಿನಲ್ಲಿ ಇದು 150 ರೂಪಾಯಿ 140 ರೂಪಾಯಿ ಹೋಗ್ತಾಯಿದೆ. ಫ್ಲವರ್ ಕಟ್ ಫ್ಲವರ್ ಹಾರ್ವೆಸ್ಟ್ ಮಾಡ್ತಾಯಿದ್ದಾರೆ ಫಾರ್ಮರ್ಸು. ಹೂವು ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಯಾಕೆಂದರೆ ಅಷ್ಟೇ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಫಾರ್ಮರ್ಸು. ಹೂವು ಆಗಲಿ ಬೆಳೆ ಆಗಲಿ ಒಂದು ಚೆನ್ನಾಗಿ ಬಂದಿದೆ ಅಂದರೆ ಅದರ ಹಿಂದೆ ಅವರ ಶ್ರಮ, ಯಾರದೇ ರೈತರಾಗಿರ್ಬೋದು ಅವ್ರ ಶ್ರಮನೂ ಅಷ್ಟೇ ಚೆನ್ನಾಗಿರುತ್ತೆ, ಎಫರ್ಟು ಚೆನ್ನಾಗಿರುತ್ತೆ. ಎಫರ್ಟ್ ತಕ್ಕಂಗೆ ಕಾಸು ತಗ್ಗಾಗೆ ಕಜ್ಜೆ ಅಂತಾರಲ್ವ, ಆ ರೀತಿ ಶ್ರಮಕ್ಕೆ ತಕ್ಕ ಹಾಗೆ ಬೆಳೆ ಬಂದಿದೆ. ಬೆಳೆಗೆ ತಕ್ಕ ಹಾಗೆ ಪ್ರತಿಫಲನೂ ಸಿಗುತ್ತೆ, ಯಾಕೆಂದರೆ ಫ್ಲವರ್ಸು 120 ರೂಪಾಯಿ ಮೇಲೆ ಕೆಜಿ ಇರೋದ್ರಿಂದ ಅವ್ರಿಗೆ ನಷ್ಟ ಏನೂ ಆಗೋದಿಲ್ಲ. ನನ್ನ ಪ್ರಕಾರ 1 ಎಕರೆನಲ್ಲಿ ಸುಮಾರು 4 ರಿಂದ 5 ಟನ್ ಫ್ಲವರ್ ತೆಗಿತಾರೆ. 100 ರೂಪಾಯಿ ಅಂದರೂ 4 ರಿಂದ 5 ಲಕ್ಷ ಆಗುತ್ತೆ, ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಏನು ಅಷ್ಟೊಂದು ಮಾಡಿರೋದಿಲ್ಲ. ಈ ಹಿಂದೆ ಕೃಷಿ ಮಾಡಿರ್ತಕ್ಕಂಥ ಕ್ಯಾಪ್ಸಿಕಮ್ ಕೃಷಿ ಆದಮೇಲೆ ಇದನ್ನು ನಾಟಿ ಮಾಡಿರೋದ್ರಿಂದ ಖರ್ಚು ಅಷ್ಟು ಬಂದಿರೋದಿಲ್ಲ. ಬರೀ ಗಿಡಕ್ಕೆ ಮತ್ತು ಯಾವುದಾದ್ರೂ ಡ್ರಿಪ್ ಇರಿಗೇಷನಲ್ಲಿ ಬಿಡ್ತಕ್ಕಂಥ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ಗೆ ಇನ್ವೆಸ್ಟ್ ಮಾಡಿದರೆ ಸ್ವಲ್ಪ ಮಾಡಿರ್ಬೋದು ಅಷ್ಟೇ. ಇನ್ನು ಕಡ್ಡಿಗಳ ಲೆಕ್ಕಾಚಾರ ಬಂದರೆ ಕ್ಯಾಪ್ಸಿಕಮ್ ನೆಟ್ ಹೌಸ್ ಮಾಡೋದಕ್ಕೆ ಯಾವ ರೀತಿ ಮಾಡಿದರು ಅದನ್ನು ಅದೇ ರೀತಿ ಮಾಡಿದ್ದಾರೆ. ಹಾಗೆ ನಮಗೆ ತಂಗೂಸು ಅಷ್ಟೇ ನೋಡಿ, ತಂಗೂಸು ಅಷ್ಟೇ 2 ಲೈನ್ ಹಾಕಿದ್ದಾರೆ ಅಷ್ಟೇ. ಈ ಕಡೆ ಕೆಳಮಟ್ಟದಲ್ಲಿ 1 ಅಡಿನಲ್ಲಿ 1 ಲೈನು, ಮೇಲ್ಗಡೆ 1 ಅಡಿ 1 ಲೈನ್. ಯಾಕೆಂದರೆ ಕಡ್ಡಿ ಇದು ಸ್ಟೆಮ್ ಅನ್ನೋದು, ಗಿಡ ಸ್ಟೆಮ್ ಅನ್ನೋದು ಏನಿದೆ ಬಲವಾಗಿ ಬರೋದ್ರಿಂದ ಇದರಲ್ಲಿ ಈ ಕಡೆ ಬೀಳೋ ಚಾನ್ಸ್ ಇರೋದಿಲ್ಲ. ಅದೇ ಬುಸ್ಕಿನ್ ವೈಟಲ್ಲಿ ಏನಾಗುತ್ತೆ ಈ ಕಡೆ ಆ ಕಡೆ ಎಲ್ಲ ಬೀಳ್ತಾ ಇರುತ್ತೆ. ಅದಕ್ಕೆ ತುಂಬ ತಂಗೂಸು ಅನ್ನೋದು ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಹಾಗೆ ನೀವು ನೋಡೋ ಹಾಗೆ ಫ್ಲವರ್ ಇಷ್ಟು ಚೆನ್ನಾಗಿ ಬಂದಿರೋದ್ರಿಂದ ಇದು ಆಲ್ಮೋಸ್ಟ್ 2.5 ತಿಂಗಳು ಅಂದರೆ ನಮಗೆ ಡಿಸೆಂಬರ್ ಎಂಡು ಅಥವಾ ಡಿಸೆಂಬರ್ ಎಂಡು ಅಥವಾ ಜನವರಿ ಫಸ್ಟ್ ವೀಕಲ್ಲಿ ನಾಟಿ ಮಾಡಿರ್ತಕ್ಕಂಥದ್ದು ಗಿಡ ಇದು ಅಂತಲೇ ಹೇಳ್ಬೋದು. ಇನ್ನು ಲೈಟಿಂಗ್ ಅವಶ್ಯಕತೆ ಇದೆಯಾ ಇದಕ್ಕೆ ಅಂತ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ಲೈಟಿಂಗ್ ಅವಶ್ಯಕತೆ ಇದೆಯಾ ಅಂದರೆ ಖಂಡಿತ ಅವಶ್ಯಕತೆ ಇದೆ. ನವಂಬರ್, ಡಿಸೆಂಬರ್, ಜನವರಿನಲ್ಲಿ ನಾಟಿ ಮಾಡಿರ್ತಕ್ಕಂಥ ಗಿಡಗಳಿಗೆ ಖಂಡಿತ ಲೈಟಿಂಗ್ ಬೇಕು. ಇಲ್ಲಿ ನೀವು ನೋಡೋ ಹಾಗೆ ಈಗ ನಾವು LED ಬಲ್ಪ್ಗಳನ್ನ ಹಾಕೋದು ಗಮನಿಸಿರ್ತೀವಿ. 10 ಅಡಿ ಡಿಸ್ಟೆನ್ಸಲ್ಲಿ LED ಬಲ್ಬ್ಸ್ ಹಾಕ್ತಾರೆ. ಆದರೆ ಇಲ್ಲಿ ನೋಡಿರ್ತಕ್ಕಂಥ ವಿಶೇಷವಾಗಿ ಗಮನಿಸಬೇಕಾದ್ರೆ ಟ್ಯೂಬ್ ಲೈಟ್ಸ್ ಹಾಕಿದರೆ ಜಾಗ್ವಾರ್ ಕಂಪ್ನಿದು. ಮತ್ತು ವ್ಯಾಟ್ಸ್ಗಳು ಎಲ್ಲ ನೋಡೋದಾದರೆ ಇನ್ನು ಟ್ಯೂಬ್ ಲೈಟ್ LED ವ್ಯಾಟ್ಸ್ ಬಲ್ಪ್ಗಳನ್ನ 20 ವ್ಯಾಟ್ಸ್ LED ಟ್ಯೂಬ್ ಲೈಟ್ಗಳನ್ನ ಬಳಸಿದ್ದಾರೆ. ಈಗ 10 ಅಡಿ ನಾವು LED ಚಿಕ್ಕ ಬಲ್ಪ್ಗಳು 9 ವ್ಯಾಟ್ಸು 10 ವ್ಯಾಟ್ಸ್ ಯೂಸ್ ಮಾಡ್ತೀವಲ್ವ, ಅದರಲ್ಲಿ 20 ವ್ಯಾಟ್ಸ್ ಟ್ಯೂಬ್ ಲೈಟ್ಗಳನ್ನ ಯೂಸ್ ಮಾಡಿದ್ದಾರೆ. ಮತ್ತು ಡಿಸ್ಟೆನ್ಸ್ ಅಷ್ಟೇ ತುಂಬ ದೂರ ಕೊಟ್ಟಿದ್ದಾರೆ. ನಾವು 4.5 ಅಡಿಗೆ 1 ಲೈನ್ ಅಂದ್ಕೊಂಡ್ರು ಸುಮಾರು 1, 2, 3, 4, 5, 6ನೇ ಸಾಲಿನಲ್ಲಿ ಇದೇ ಥರ ಆ ಕಡೆ 1 ಈ ಕಡೆ 1 ಲೆಫ್ಟ್ಗೆ ರೈಟ್ಗೆ ಒಂದೊಂದು ಹಾಕಿದ್ದಾರೆ. ಮತ್ತು ಒಂದೊಂದು ಬಲ್ಬಿಂದ ಒಂದೊಂದು ಬಲ್ಬ್ಗೆ ಕೊಟ್ಟಿರ್ತಕ್ಕಂಥ ಡಿಸ್ಟೆನ್ಸು ಮತ್ತು 1, 2, 3, 4, 5 20 ಅಡಿಗೆ ಒಂದು ಕಡ್ಡಿಯಿಂದ ಕಡ್ಡಿಗೆ 5 ಅಡಿ ಡಿಸ್ಟೆನ್ಸ್ ಆದರೂ 20 ಅಡಿಗೆ ಒಂದು ಬಲ್ಬ್ ಕೊಟ್ಟಿದ್ದಾರೆ ಅಲ್ವಾ. ಇದರಲ್ಲಿ ಉಳಿತಾಯದ ಲೆಕ್ಕದಲ್ಲಿ ಯಾವ ರೀತಿ ಉಳಿತಾಯ ಆಗುತ್ತೋ ಗೊತ್ತಿಲ್ಲ. LED ಬಲ್ಬ್ಗಳು 10x10ಗೆ ಕೊಡ್ತಾರೆ. ಇದು ನೋಡಿದ್ರೆ ಹೆಚ್ಚು ಕಡಿಮೆ 30 ರಿಂದ 20 ಅಡಿಗೆ, ಆ ಕಡೆಯಿಂದ 30 ಅಡಿಗೆ ಮತ್ತು ಗಿಡದಿಂದ ಈ ಕಡೆ ಸಾಲಿನಲ್ಲಿ 20 ಅಡಿಗೆ ಒಂದು ಬಲ್ಬಿಂದ ಬಲ್ಬ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸು ಬೆಳಕು ಯಾವ ರೀತಿ ಬರುತ್ತೆ ಅಂತ ನಮಗೆ ರಾತ್ರಿ ಹೊತ್ತು ನೋಡಬೇಕಾಗುತ್ತೆ. ಇಲ್ಲಿ ಬೆಳಕು ಎಲ್ಲ ಕಡೆಯೂ ಬೆಳೆ ಚೆನ್ನಾಗಿ ಆಗಿರೋದ್ರಿಂದ ನನ್ನ ಪ್ರಕಾರ ಇಷ್ಟು ಚೆನ್ನಾಗಿ ಸಾಕು ಅಂತ ಅನಿಸುತ್ತೆ. ಯಾಕೆಂದರೆ ಅದ್ಭುತವಾಗಿ ಹೂವು ಬಂದಿದೆ. ಮತ್ತು ಬೆಳಕಿನ ಅಭಾವ ಏನಾದರೂ ಆಗಿದ್ರೆ ಒಂದು ಕಡೆ ಹೂವು ಬೇಗ ಬರ್ತಾಯಿತ್ತು, ಅಥವಾ ಗಿಡ ಬೇಗ ಡೆವಲಪ್ಮೆಂಟ್ ಆಗ್ತಾಯಿತ್ತು. ಎಲ್ಲ ಕಡೆ ಒಂದೇ ರೀತಿ ಡೆವಲಪ್ಮೆಂಟ್, ಒಂದೇ ರೀತಿ ಹೂವು ಇರೋದ್ರಿಂದ ಇಷ್ಟು ಬಲ್ಬುಗಳು ಮತ್ತು ಇಷ್ಟು ವಿಸ್ತೀರ್ಣದಲ್ಲಿ ಸಾಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ವಾ, ಫಾರ್ಮರ್ ಇದ್ದರೆ ಅವರ ಅನುಭವಗಳನ್ನ ಇನ್ನಷ್ಟು ಚೆನ್ನಾಗಿ ಹಂಚ್ಕೋಬೋದಾಗಿತ್ತು. ಪರವಾಗಿಲ್ಲ, ಇದ್ರ ಬಗ್ಗೆ ನಮಗೆ ತಿಳಿದಿರೋಷ್ಟು ಮಾತ್ರ ಇದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇವೆ ಅನ್ನೋ ಖುಷಿ ಇದೆ. ಥ್ಯಾಂಕ್ ಯು. ಹಾಗೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಮತ್ತೊಂದು ವೀಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.